ಸ್ಮೈಲ್. ಶಿವಕುಮಾರ್ ಅಂತಾನೆ. ನಾನು ಹೊನ್ನ ಎಜುಕೇಷನಿಂದ ನಾವು ವಾಟ್ ವಿ ಡೂ ಈಸ್ ವಿ ಪ್ರೊವೈಡ್ ಎ ಸ್ಟೆಮ್ ಎಜುಕೇಷನ್. ಅಂದರೆ ಸೈನ್ಸ್ ರಿಲೇಟೆಡು, ಟೆಕ್ನಾಲಜಿ ರಿಲೇಟೆಡು, ಮ್ಯಾಥ್ ರಿಲೇಟೆಡು, ಇಂಜಿನಿಯರಿಂಗ್ ರಿಲೇಟೆಡ್ ಏನಾದ್ರು ಥಿಯರಿ ಏನು ಓದ್ತಾರೆ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಅದನ್ನು ಅಪ್ಲಿಕೇಶನ್ನಲ್ಲಿ ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳಿ. ದ ಸ್ಟೆಮ್ ಬೇಸಿಕ್ ಇಂಪಾರ್ಟೆನ್ಸ್ ಯಾವಾಗ ಬರುತ್ತೆ, ನಮ್ಮ ಥಿಯರಿ ಅಪ್ಲಿಕೇಶನ್ನ ಪ್ರಾಕ್ಟಿಕಲ್ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟನ್ನು ಸಾಲ್ವ್ ಮಾಡೋದೇ ಸ್ಟೆಮ್ ಎಜುಕೇಷನ್. ಈಗ ಯೂನಿವರ್ಸಿಟೀಸ್ ಈಗ ಹೇಗಿದೆ ಅಂದರೆ ನಾವು ಯೂನಿವರ್ಸಿಟೀಸಲ್ಲಿ ಈಗ ಯು ಕಾಂಟ್ ಗೋ ಟು ದ ಯೂನಿವರ್ಸಿಟಿ ಫಾರ್ ಬೇಸಿಕ್. ಮುಂಚೆ ಏನು IITಯಲ್ಲಿ ಹೋದರೆ ಅಲ್ಲಿ ಇಂಡಸ್ಟ್ರಿ ಪ್ರಾಬ್ಲಮ್. ಈಗ ನಾರ್ಮಲ್ ಯೂನಿವರ್ಸಿಟೀಸು ಕೂಡ ಅಲ್ಲಿ ಏನಾಗಿದೆ ಅಂತ ದೇ ವಾಂಟ್ ಟು ಎಕ್ಸ್ಪ್ಲೋರ್ ಇನ್ ಇಂಡಸ್ಟ್ರಿ ಪ್ರಾಬ್ಲಮ್ ಆ್ಯಂಡ್ ದೆರ್ ಆರ್ ಅ ಗುಡ್ ಲ್ಯಾಬ್ ಸೆಟಪ್ಸ್ ಇನ್ ದ ಇಂಡಸ್ಟ್ರಿ. There are a lot of professor is also there in the industry. How the student can use that infrastructure and try to solve the industry problem. That is what the importance is. ಸೊ ನಾವು ಮಕ್ಕಳಿಗೆ ಬೇಸಿಕ್ ಲೆವೆಲಲ್ಲಿ ಅದನ್ನು ನಾವು ಅವರಿಗೆ ಅರಿವು ಮೂಡಿಸ್ತಾ ಇದ್ದರೆ, ಬೇಸಿಕ್ಕೇ ಇರದೇ ಇದ್ದರೆ ಹೌ ದೇ ಆರ್ ಗೋಯಿಂಗ್ ಟು ಥಿಂಕ್ ಟು ಸಾಲ್ವ್ ದ ಪ್ರಾಬ್ಲಮ್. ಬಿಕಾಸ್ ಯು ಕಾಂಟ್ ಗೋ ಟು ದ ಯೂನಿವರ್ಸಿಟಿ ಆ್ಯಂಡ್ ಸ್ಟಾರ್ಟ್ ಲರ್ನಿಂಗ್ ಬೇಸಿಕ್. ಈಗ ಎಷ್ಟೋ ಜನ ನಮ್ಗೆ ಕೇಳ್ತೀರಿ 1ನೇ ಕ್ಲಾಸ್ ಮಕ್ಕಳಿಗೆ ಏನು ಕಲಿಸ್ತಾರೆ. ನಾವು ಕ್ಲಿಯರಾಗಿ ಹೇಳ್ತೀವಿ 1ನೇ ಕ್ಲಾಸ್ ಮಕ್ಕಳಿಗೆ ಕೋಡಿಂಗ್ ಕಲಿಸ್ತಾ ಇಲ್ಲ. 1ನೇ ಕ್ಲಾಸ್ ಮಕ್ಕಳಿಗೆ ನಾವು ಆ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಆಟ ಆಡಿಸ್ತಾ ಇದ್ವಿ. ಅವ್ರನ್ನ ಕಾರ್ ತೊಗೊಂಡು ಆಟ ಆಡ್ತಾರೆ ಹೊರತು ಕಾರ್ ಬಿಲ್ಡ್ ಮಾಡೋಲ್ಲ. ಯಾವುದೇ ಮಗು ಒಂದು ಕಾರ್ ಆಟ ಆಡೋದು ಒಂದು ತಿಂಗಳು ಆಟ ಆಡ್ತಾನೆ, 2 ತಿಂಗಳು ಆಟ ಆಡ್ತಾನೆ, 1 ವರ್ಷ ಆಟ ಆಡ್ತಾನೆ. ಆಮೇಲೆ ಅವನಿಗೆ ಇದನ್ನು ಹೇಗೆ ವರ್ಕ್ ಆಗುತ್ತೆ ಎಂಬ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಆ್ಯಸ್ ಎ ಹ್ಯೂಮನ್ ದೇ ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಅವಾಗೇನಾಗುತ್ತೆ, ಆ 1-2 ವರ್ಷ ಇದನ್ನೆಲ್ಲ ಬೇಸಿಕ್ ಒಂದು ಹೋಮ್ ಆಟೋಮೇಷನ್ ಇರ್ಬೋದು, ಸ್ಮಾರ್ಟ್ ಆ್ಯಪ್ ಇರ್ಬೋದು, ಅವರು ದಿನನಿತ್ಯ ಜೀವನದಲ್ಲಿ ಏನೇನು ನೋಡ್ತಾರೆ ಅದನ್ನು ಅವರಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು. ಲೈಕ್ ಅಲೆಕ್ಸ್ ಯೂಸ್ ಮಾಡಿ ಸ್ಮಾರ್ಟ್ ಹೋಮ್ ಮಾಡ್ತಾರೆ. ಎಲ್ಲೋ ಒಂದು ಲಿಫ್ಟಲ್ಲಿ ಹೋಗ್ತಾರೆ, ನೀವು ಆಟೋಮೆಟಿಕ್ ಓಪನ್ ಆಗುತ್ತೆ. ಬಟ್ ಇದೆಲ್ಲ ಹೇಗೆ ಹೋಗುತ್ತೆ? ಕಾರ್ ರಿವರ್ಸ್ ಬಂದಾಗ ಅಲ್ಲಿ ಪಾರ್ಕಿಂಗ್ ಸೆನ್ಸರ್ ಅದು ಎಲ್ಲ ಹೇಗೆ ಹೋಗುತ್ತೆ ಅವ್ರಿಗೆ ಗೊತ್ತಿಲ್ಲ. ದೇ ಥಿಂಕ್ ದಟ್ ಇಸ್ ಒಂದು ದೊಡ್ಡ ಒಂದು ಆವಿಷ್ಕಾರ ಅಂತ ಅನಿಸುತ್ತೆ. ಬಟ್ ಅದನ್ನು ಮಕ್ಕಳು ಮಾಡ್ಬೋದು. ಈಗಿನ ಇದರಲ್ಲಿ ಮಕ್ಕಳು ತಾವೇ ಮಾಡ್ಬೋದು. ನಮ್ಮ ಕಿಟ್ ಇಟ್ಕೊಂಡು ಅವೆಲ್ಲನೂ ಮಾಡ್ಬೋದು. ಅವಾಗ ಅದೇನಾಗುತ್ತೆ ಅಂದರೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಟೆಕ್ನಾಲಜಿಯಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಆದಾಗ ಈಗ ಕರೆಂಟ್ ಏನಿದೆ ಅಂತಂದರೆ ಅವೈಲಬಿಲಿಟಿಗೆ ಪ್ರಾಬ್ಲಮ್ ಇಲ್ಲ, ಇನ್ಫಾರ್ಮೇಷನ್ ಅವೈಲಬಿಲಿಟಿ ಪ್ರಾಬ್ಲಮ್ ಇಲ್ಲ, ಲಾಟ್ ಆಫ್ ಇನ್ಫಾರ್ಮೇಷನ್ ಅವೈಲೇಬಲ್ ಇದೆ. ಬಟ್ ಬೇಕಾಗಿರೋದೇನು, ಆ ಇನ್ಫಾರ್ಮೇಷನ್ನ ಹೌ ಇಟ್ ಕ್ಯಾನ್ ಬಿ ಯೂಸ್ಡ್, ದಟ್ ನಾಲೆಜ್ ಕ್ಯಾನ್ ಬಿ ಯೂಸ್ಡ್ ಟು ಸಾಲ್ವ್ ದಿ ಪ್ರಾಬ್ಲಮ್ ಅಲ್ವಾ. ಎಜುಕೇಷನ್ ಪರ್ಪಸ್ ಏನು, ಸುಮ್ಮನೆ ನಾಲೆಜ್ಗೆ ಏನು ಮಾಡೋದಲ್ಲ. ನಾಲೆಜ್ನ ತೊಗೊಂಡು ನಾವು ಸೊಸೈಟಿಲಿ ಇರೋಂಥ ಪ್ರಾಬ್ಲಮ್ನೆಲ್ಲ ಐಡೆಂಟಿಫೈ ಮಾಡಿ ಅದನ್ನು ಎಫೆಕ್ಟಿವ್ ಆಗಿ ಸಾಲ್ವ್ ಮಾಡೋದೇ ಎಜುಕೇಷನ್ ಪರ್ಪಸ್. ಸೊ ಇದನ್ನು ಚಿಕ್ಕ ವಯಸ್ಸಿಂದ ಇಂಟ್ರಡ್ಯೂಸ್ ಮಾಡೋದ್ರಿಂದ ಮಕ್ಕಳು ಸ್ಟೆಪ್ ಬೈ ಸ್ಟೆಪ್ ಆಗಿ ಈ ಟೆಕ್ನಾಲಜಿ ಬಗ್ಗೆ ಅವೇರ್ನೆಸ್ ಬರುತ್ತೆ, ಟೆಕ್ನಾಲಜಿ ಬಗ್ಗೆ ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಕ್ಯೂರಿಯಾಸಿಟಿ ಹುಟ್ಟಾಗ ಅದನ್ನು ಕಲಿತು ಒಂದು ಪ್ರಾಬ್ಲಮ್ನ ಸ್ಟೇಟ್ಮೆಂಟ್ ಐಡೆಂಟಿಫೈ ಮಾಡಿ ಅದನ್ನು ಸಾಲ್ವ್ ಮಾಡ್ತಾರೆ. ನಾವು ಮಕ್ಕಳಿಗೆ ಅದನ್ನೇ ಹೇಳ್ಕೊಡೋದು. ಮಕ್ಕಳಿಗೆ ಫಸ್ಟ್ ಬೇಸಿಕ್ ಕಲಿಸ್ತೀವಿ, ಆಮೇಲೆ ನಾವೇನು ಹೇಳ್ತೀವಿ ಅವರಿಗೆ ಇದೊಂದು ಸ್ಟೇಟ್ಮೆಂಟ್ ಇದೆ, ಈ ನಿಮ್ಮ ನಾಲೆಜಿಂದ ಏನು ಸಾಲ್ವ್ ಮಾಡ್ಬೋದು ಅಂತ. ಹೋಗೋಣ ಸಿಂಪಲ್ ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೀನಿ. ಮಕ್ಕಳಿಗೆ ನಾವು ಇಷ್ಟೇ ಹೇಳ್ತೀವಿ, ಇದೊಂದು ಮೋಟ್ರ್ ಇದೆ. ಒಂದು ಮೋಟ್ರಿಗೆ ಏನಿರುತ್ತೆ, 2 ಪ್ರಾಪರ್ಟಿ ಇರುತ್ತೆ. ಒಂದಕ್ಕೆ ಸ್ಪೀಡ್ ಕಂಟ್ರೋಲ್ ಮಾಡ್ಬೋದು, ಒಂದು ಡೈರೆಕ್ಷನ್ ಕಂಟ್ರೋಲ್ ಮಾಡ್ಬೋದು ಅಲ್ವಾ. ಅದನ್ನು ಹೆಂಗೆ ಮಾಡ್ಬೋದು ಅಂತೇಳಿ ಕೂಡ್ತಿರೋರಿಗೆ ಹೇಳ್ಕೊಡ್ತೀವಿ. ಅಪ್ಲಿಕೇಶನ್ ಯೂಸ್ ಮಾಡ್ಬೋದು, ಲಿಫ್ಟ್ ಮಾಡೋಕ್ಕೆ ಫ್ಯಾನಾಗಿ ಯೂಸ್ ಮಾಡ್ಬೋದು, ವೀಲ್ ಚೇರಾಗಿ ಯೂಸ್ ಮಾಡ್ಬೋದು, ವೈಪರಾಗಿ ಯೂಸ್ ಮಾಡ್ಬೋದು. ನಮ್ಮ ಹುಡುಗರು ಫ್ಲ್ಯಾಗ್ ಹೋಸ್ಟಿಂಗ್ ಅದನ್ನು ಯೂಸ್ ಮಾಡಿದ್ದಾರೆ. ಎಷ್ಟೊಂದು ನಾನು ನಿಮಗೆ ಜಸ್ಟ್ ಒಂದು ಕಾಂಪೊನೆಂಟ್ ಬಗ್ಗೆ ಹೇಳಿದೆ. ಆ ಒಂದು ಕಾಂಪೊನೆಂಟಲ್ಲಿ 10 ಥರದ ಪ್ರಾಜೆಕ್ಟ್ ಮಾಡ್ಬೋದು. ನಾವು ಇದನ್ನೇ ಮಾಡಿ ಅಂತ ಹೇಳಲ್ಲ. ನಾವೇನು ಹೇಳ್ತೀವಿ, ಇದನ್ನು ನಾಲೆಜ್ ನಿಮಗೆ ಬಂದಿದೆ, ಈ ನಾಲೆಜ್ ಇಟ್ಕೊಂಡು ನಿಮ್ಮ ಸರೌಂಡಿಂಗಲ್ಲಿ ಏನು ಪ್ರಾಬ್ಲಮ್ ನೀವು ನೋಡ್ತಾ ಇದ್ದಾರೆ ಆ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಿ ಯಾವ ಥರ ಸಾಲ್ವ್ ಮಾಡ್ಬೋದು. ನಾಲೆಜ್ ಕೊಟ್ಟರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದನ್ನು ಒಂದು ಎಕ್ಸಾಂಪಲ್ ಇಟ್ಕೊಂಡು ಅದೇ ರೀತಿ ನಿಮ್ಮ ಥಿಯರಿ ಸಬ್ಜೆಕ್ಟ್ ಆಯಿತು, ಅದನ್ನು ನೀವು ಇದೇ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಎಕ್ಸಾಂಪಲ್ ಕೊಡಿ. ಈಗ ನೀವು ಲ್ಯಾಂಗ್ವೇಜ್ ಕನ್ನಡ ಕಲಿತಾರೆ, ಇಂಗ್ಲೀಷ್ ಕಲಿತಾರೆ, ಅದನ್ನು ನಾಲೆಜ್ ಬೇಕು. ನಿಮಗೇನೋ ಗೊತ್ತಿದೆ, ಪ್ರಾಬ್ಲಮ್ ಏನೋ ಗೊತ್ತಿದೆ, ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡಬೇಕಂತ ಗೊತ್ತಿದೆ, ನಿಮ್ಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಬರ್ತದೆ, ಅದೂ ಒಂದು ವಿಷಯನೇ. ಸೈನ್ಸು, ಫಿಸಿಕ್ಸು, ಮ್ಯಾಥು, ಕೆಮಿಸ್ಟ್ರಿದಾಗೂ ಲ್ಯಾಂಗ್ವೇಜ್ ಒಂದು ವಿಷಯನೇ. ಅನ್ಲೆಸ್ ಅಂಟಿಲ್ ಯು ಹೋಲ್ಡ್ ಎ ಕಂಟ್ರೋಲ್ ಆನ್ ದಿ ನಾಲೆಜ್, ಹೌ ಯು ವಿಲ್ ಕನ್ವಿನ್ಸ್ ದ ಪೀಪಲ್. ನಿಮ್ಮ ಸೂಪರ್ ಪ್ರಾಡಕ್ಟ್ ಇದೆ, ಬಟ್ ಜನಗಳು ಕನ್ವಿನ್ಸ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಾವು 4 ಜನ ಹುಡುಗರಿಗೆ ಒಂದು ಗ್ರೂಪ್ ಮಾಡಿ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಡ್ತೀವಿ. ಅವರು ಇದನ್ನು ಯೂಸ್ ಮಾಡಿಕೊಂಡು ಪ್ರಾಜೆಕ್ಟ್ ಮಾಡ್ತಾರೆ. ಅದನ್ನು ಪ್ರಾಜೆಕ್ಟ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ಎಲ್ಲೆಲ್ಲಿದೆ ಸರ್ ನಿಮ್ಮ ಇನ್ಸ್ಟಿಟ್ಯೂಷನ್ಸ್? ಸರ್ ನಾವು ಆಲ್ಮೋಸ್ಟ್ ಸೌತ್ ಇಂಡಿಯಾದಲ್ಲಿ ಎಲ್ಲ ಕಡೆ ಇದ್ದೀವಿ. ಕರ್ನಾಟಕ ಇತ್ತು, ಕೇರಳದಲ್ಲಿದ್ದೀವಿ, ತೆಲಂಗಾಣದಲ್ಲಿದ್ದೀವಿ, ಆಂಧ್ರದಲ್ಲಿದ್ದೀವಿ. ಸೊ ವಿ ಆರ್ ಬೀನ್ ಇನ್ ಟು ದ ಸಿಸ್ಟಮ್. ಅಪ್ಲಿಕಬಲ್ ಟು ಓನ್ಲಿ ಹೈಸ್ಕೂಲ್ ಸ್ಟೂಡೆಂಟ್ಸ್? ಇಲ್ಲ, ಅದೇ ಇಟ್ ಈಸ್ ಫಾರ್ ಪ್ರೈಮರಿ ಟು ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್. ಸೊ ಅದು ಕನ್ಫ್ಯೂಷನ್ ಇರಬಾರ್ದು. ಮಕ್ಕಳು 1ನೇ ಕ್ಲಾಸ್ ಮಕ್ಕಳು ಏನು ಕಲಿತಾರೆ ಅಂತ. 1ನೇ ಕ್ಲಾಸ್ ಮಕ್ಕಳಿಗೆ ಅಲ್ಲೇ ಕ್ಯೂರಿಯಸ್ ಇಟ್ಕೋದೆ. ಅಲ್ಲೇ ನಿಮ್ಗೆ ಏನೇ ಮಾಡಬೇಕಿದ್ರು ಮಕ್ಕಳಿಗೆ ಒಂದು ಹಾಬಿಯಾಗಿ ಕ್ರಿಯೇಟ್ ಮಾಡಬೇಕಾದ್ರೆ 1ನೇ ಇಂದ 9ನೇ ಕ್ಲಾಸ್ವರೆಗೆ ಮಾತ್ರ ಹಾಬಿಯಾಗಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ನೀವು 10ನೇ ಕ್ಲಾಸ್ ಹೋದೆ ಬೋರ್ಡು, 11th 12th ಬೋರ್ಡು, ಆಮೇಲೆ ಇಂಜಿನಿಯರಿಂಗ್ ಹೋದರೆ ದೇ ಆರ್ ಇನ್ ದೇರ್ ಓನ್ ವರ್ಲ್ಡ್. ಸೊ ಹಾಗಾಗಿ ದಿಸ್ ಪ್ರೋಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ವೆರಿ ವೆಲ್ ಅಕ್ಸೆಪ್ಟೆಡ್.
ಈಗ ಹೇಗೆ ಕಂಪ್ಯೂಟರ್ ಲ್ಯಾಬ್ ಇದೆ ಆ ರೀತಿ ಈ ರೋಬೋಟಿಕ್ಸ್ ಲ್ಯಾಬ್ ಇರುತ್ತೆ. ನೆಕ್ಸ್ಟು ಲ್ಯಾಬ್ ಇರಲ್ಲ, ನೆಕ್ಸ್ಟು ಸೆಂಟರ್ ಆಫ್ ಎಕ್ಸಲೆನ್ಸ್ ಹೋಗುತ್ತೆ. Robotics Center of Excellence, AI Center of Excellence, Drone Center of Excellence. That is the next stage. We are in the initial stage. So that is how the importance of this, and it's been very well accepted. And there is a board also focuses on this. Thank you. Thank you.